ಪಿಎಸ್ಐ ಪರಶುರಾಮ್ ಮನೆಗೆ ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ಪರಶುರಾಮ್ ಕುಟುಂಬಸ್ಥರಿಗೆ ಅಶೋಕ್ ಸಾಂತ್ವನ ಹೇಳಿದ್ದಾರೆ. ಕೊಪ್ಪಳದ ಕಾರಟಗಿಯ ಸೋಮನಾಳ ಗ್ರಾಮದ ನಿವಾಸಕ್ಕೆ ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಜೊತೆ ಇತರೆ ಬಿಜೆಪಿ ನಾಯಕರು ಕೂಡ ಭೇಟಿ ಕೊಟ್ಟಿದ್ದಾರೆ. ಮಾಜಿ ಸಚಿವ ರಾಜುಗೌಡ, ಹಾಲಪ್ಪ ಸೇರಿ ಹಲವರು ಭೇಟಿ ಕೊಟ್ಟಿದ್ದಾರೆ. ಸ್ವಲ್ಪ ಹಿಂತೋಗಿ ಕ್ಯಾಮ್ರಾ ಡಿಗ್ರಿ ಬಂದು KCB ಧಾರವಾಡ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೊದಲು ಜೈಲ್ ವಾರ್ಡರ್ ಸರ್ಟಿಫಿಕೇಟ್ ಹಾಕಿದ್ರು. ಬಟ್ ಆಯ್ಕೆ ಮಾಡಿದ್ದು ಪೊಲೀಸ್ ಇಲಾಖೆ 3ನೇ. ಪಿಎಸ್ಐ ಪರಶುರಾಮ್, ಮೃತ ಪಿಎಸ್ಐ ಪರಶುರಾಮ್ ಅವರ ಕುಟುಂಬಸ್ಥರು ಅಲ್ಲಿದ್ದಾರೆ. ಅವರ ತಂದೆ ತಾಯಿ ಅವರೆಲ್ಲ ಇದ್ದಾರೆ. ಅಶೋಕ್ ಭೇಟಿ ನೀಡಿ ಮಾತುಕತೆ ನಡೆಸ್ತಾ ಇದ್ದಾರೆ. ಏನೇನಾಯಿತು ಅನ್ನುವಂಥದ್ದನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಬಿಜೆಪಿಯ ಇನ್ನಷ್ಟು ಮುಖಂಡರುಗಳು ಸಹ ಇದ್ದಾರೆ. ಲಂಚಕ್ಕಾಗಿ ಬೇಡಿಕೆ ಇಟ್ಟಂಥ ವಿಚಾರ, ಭ್ರಷ್ಟಾಚಾರದ ವಿಚಾರ, ಸ್ಥಳೀಯ ಶಾಸಕರು ವರ್ಗಾವಣೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು ಅನ್ನೋಂಥ ವಿಚಾರ, ಇವೆಲ್ಲವೂ ಕೂಡ ಈ PSI ಮೃತಪಟ್ಟಿರ್ತಕ್ಕಂಥ PSI ಪರಶುರಾಮ್ ಅವರ ವಿಚಾರದಲ್ಲಿ ಕೇಳಿ ಬಂದಿದೆ. ಇದು ಸಾಕಷ್ಟು ಅನುಮಾನಗಳನ್ನು ಹುಟ್ಟು ಹಾಕಿದೆ. ಯಾದಗಿರಿ PSI ಪರಶುರಾಮ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಹೋದರರ ಸಮರ ಆಗೋಯ್ತು. ಭೇಟಿಯಾಗೋದಕ್ಕೆ ಬಂದಂಥ ಅಣ್ಣನ ವಿರುದ್ಧ ತಮ್ಮ ಗರಂ. ಯಾರು? ಜೈಲಿನಲ್ಲಿ ಪ್ರಜ್ವಲ್ ಅವರನ್ನ ಭೇಟಿಯಾಗೋದಕ್ಕೆ ಸೂರಜ್ ರೇವಣ್ಣ ಆಗಮಿಸಿದ್ರು. ಮನೆ ವಿಚಾರಕ್ಕೆ ಪ್ರಜ್ವಲ್ ಸಿಕ್ಕಾಪಟ್ಟೆ ಜೋರಾಗಿ ಕೂಗಾಡಿದ್ದಾರೆ ಅಂತ ಹೇಳಲಾಗಿದೆ. ನಾನೇನ್ ಮಾಡಿದ್ದೀನಿ, ನನ್ನಿಂದ ಏನಾಗಿದೆ ಅಂತ ಜೋರಾಗಿ ಗಲಾಟೆ ಮಾಡಿದ್ರಂತೆ. ನಿನ್ನೆ ಸಂಜೆ ಪ್ರಜ್ವಲ್ ಭೇಟಿಗೆ ಸೂರಜ್ ರೇವಣ್ಣ ಬಂದಿದ್ರು ಅಂತ ಹೇಳಲಾಯ್ತು. ಅಣ್ಣ ತಮ್ಮನ ನಡುವೆ ಜೋರ್ ಮಾತುಕತೆ ನಡೆದಿದೆಯಂತೆ, ಕೂಗಾಟ ನಡೆದಿದೆಯಂತೆ. ಜೈಲಿನ ಗೇಟ್ ಬಳಿ ಬಂದು ಪ್ರಜ್ವಲ್ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಪ್ರಜ್ವಲ್ ಗಲಾಟೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನವೀನ್ ಕನೆಕ್ಟ್ ಆಗಿದ್ದಾರೆ. ನವೀನ್, ಏನೆಲ್ಲ ನಡೀತು, ಏನೆಲ್ಲ ಮಾತುಗಳು ಕೇಳಿ ಬಂದ್ವು? ಶ್ರೀಲಕ್ಷ್ಮಿ ರಾಜ್ಕುಮಾರ್, ಕಳೆದ 15 ದಿನಗಳ ಹಿಂದೆ ಪ್ರತ್ಯೇಕ ಪ್ರಕರಣದಲ್ಲಿ ಇಬ್ರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ರು. ಅಂದ್ರೆ ಸೂರಜ್ ರೇವಣ್ಣ ಹಾಗೂ ಸಹೋದರ ಪ್ರಜ್ವಲ್ ರೇವಣ್ಣ ಇಬ್ರು ಕೂಡ ಜೈಲಿನಲ್ಲಿ ಇದ್ರು. ನಿನ್ನೆ ಸಂಜೆ ಅಂದ್ರೆ ಜೈಲಿನಲ್ಲಿ ಕಳೆದ ದಿನಗಳು ಇದ್ರೂ ಸಹ ನಿನ್ನೆ ಸಂಜೆ ಭೇಟಿಗಂತ ಸೂರಜ್ ರೇವಣ್ಣ ಪ್ರಜ್ವಲನ ನೋಡೋದಕ್ಕೆ ಜೈಲಿಗೆ ಬಂದಿದ್ರು. ಅಂದ್ರೆ ಸಂಜೆ 5:30 ಜೈಲಿನ ಭೇಟಿಯಾಗಕ್ಕೆ ಹೋಗಿದ್ರು. ಈ ಒಂದು ಸಂದರ್ಭದಲ್ಲಿ ಒಳಗಡೆ ಕೊಠಡಿಯಲ್ಲಿ ಭೇಟಿಯಾಗೋದಕ್ಕೆ ಅವಕಾಶ ಇರಲಿಲ್ಲ, ಸಮಯ ಆಗಿದ್ರಿಂದ ಅವರಿಬ್ಬರನ್ನು ಕೂಡ ಆ ಗೇಟ್ ಬಳಿ ಭೇಟಿಯಾಗೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಮಾತುಕತೆ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಪ್ರಜ್ವಲ್ ಏಕಾಏಕಿಯಾಗಿ ಜೋರಾಗಿ ಕೂಗಾಡಿದ್ದಾರೆ ಅನ್ನೋದು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋ ವಿಚಾರಕ್ಕೆ ಜೋರಾಗಿ ಅಣ್ಣನ ವಿರುದ್ಧವೇ ಪ್ರಜ್ವಲ್ ರೇವಣ್ಣ ಹರಿಹಾಯ್ದಿದ್ರು. ಈ ಒಂದು ಗಲಾಟೆ ಆಗ್ತಿದ್ದಂತೆ ಅಕ್ಕಪಕ್ಕದಲ್ಲಿ ಇದ್ದವರು ಕೂಡ ನೋಡ್ಕೊಂಡಿದ್ರು. ಬಳಿಕ ಅಲ್ಲಿ ಕೆಲ ಹೊತ್ತು ಅದೇ ರೀತಿ ಮಾತಿನ ಚಕಮಕಿ ಇಬ್ಬರ ನಡುವೆ ಕೂಡ ನಡೀತು ಅನ್ನೋದು ಗೊತ್ತಾಗಿದೆ. ಜೊತೆಗೆ ಜೋರಾಗಿ ಮಾತಾಡಿದ್ದಾರೆ. ಅದಾದ ಬಳಿಕ ಸೂರಜ್ ರೇವಣ್ಣ ಹೊರಗಡೆ ಬಂದಿದ್ರು. ಒಳಗಡೆ ಹೋಗುವಾಗ ನಗುಮುಖದಲ್ಲೇ ಹೋಗಿದ್ದ ಸೂರಜ್ ರೇವಣ್ಣ ವಾಪಸ್ ಹೋಗುವಾಗ ಅಂದ್ರೆ ಕೇವಲ ಒಂದು 15-20 ನಿಮಿಷದಲ್ಲೇ ಮಾತುಕತೆಯನ್ನ ಮುಗಿಸಿ ಜೈಲಿನ ಸಮಯ ಆಗಿದೆ ಎಂದು ವಾಪಸ್ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿಯೂ ಕೂಡ ಗ್ಲಾಸ್ ಅನ್ನ ಕೆಳಗಡೆ ಇಳಿಸದೆ ಜೈಲಿನ ಬಳಿ ಮಾಧ್ಯಮದವರು ಇದ್ರು ಸಹ ಅಲ್ಲಿ ಮಾತನಾಡದೆ ಸಪ್ಪೆ ಮುಖದಲ್ಲಿ ತೆರಳಿದ್ರು. ಈ ಒಂದು ಸಂದರ್ಭದಲ್ಲಿ ಅಂತಂದ್ರೆ ಜೈಲಿನ ಒಳಗಡೆ ಇಬ್ಬರ ನಡುವೆ ಯಾವ ವಿಚಾರಕ್ಕೆ ಗಲಾಟೆ ಆಯ್ತು ಅನ್ನೋದು ಮಾಹಿತಿ ಇರೋದಾದ್ರೆ ಮನೆಯ ವಿಚಾರಕ್ಕೆ ಇಬ್ರು ಕೂಡ ಕೂಗಾಡ್ಕೊಂಡಿದ್ರು. ನಾನೇನೋ ತಪ್ಪು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಪ್ರಜ್ವಲ್ ಏನೋ ವಿಚಾರಕ್ಕೆ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇಬ್ರು ನಡುವೆ ಜೋರಾಗಿ ಮಾತುಕತೆ ಜೈಲಿನ ಗೇಟ್ ಬಳಿ ಆಗಿರುವಂತದ್ದು. ಶ್ರೀಲಕ್ಷ್ಮಿ ರಾಜ್ಕುಮಾರ್. ಥ್ಯಾಂಕ್ ಯು ನವೀನ್ ಡೀಟೇಲ್ಸ್ಗಾಗಿ. ನಿಗೂಢ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನನ್ನ ಮಗನ ಸಾವಿಗೆ ಕಾರಣರಾದವರನ್ನ ಬಂಧಿಸಿ ಅಂತ ಅವರ ತಂದೆ ಹೇಳಿದ್ದಾರೆ. ಶಾಸಕ ಚಿನ್ನಾರೆಡ್ಡಿ ಬಂಧನಕ್ಕೆ ಮೃತ PSI ತಂದೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನಮ್ದು ತೀರಾ ಬಡತನದಿಂದ ಬಂದಿರುವಂತಹ ಕುಟುಂಬ, ತನ್ನ ಸೊಸೆಗೆ ಬದುಕೋಕ್ ದಾರಿ ಮಾಡಿಕೊಡ್ಬೇಕು, ಮಗನ ಸಾವು ನಮ್ಗೆ ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಮೃತ PSI ಪರಶುರಾಮ್ ತಂದೆ ಜನಕಮುನಿ ಅಂತ ಅವ್ರ ಹೆಸರು, ಅವ್ರು ಹೇಳಿದ್ದಾರೆ. ಮಧ್ಯಾಹ್ನದಾಗ ನೋಡ್ರಿ ಹೊರಗಲಿದ್ದ ಬಂದ, ರೂಮಿಗೆ ಬಂದ, ಅಡುಗೆ ಮಾಡ್ತನಪ್ಪ ಅಂದ, ಅಡುಗೆ ಮಾಡಿದ, ತಾಟಿಗೆ ಹಾಕಿದ, ಊಟ ಮಾಡಿ ಅವ್ನು ಬಾರಪ್ಪ ಅಂತ ಕರೆದ, ನೀನು ಊಟ ಮಾಡಪ್ಪ ಹಿಂದಡಿ ಮಾಡ್ತಂತ ಹೇಳಿದೆ. ಹೇಳಿದ ಮೇಲೆ ಆ ತಾಟಿಗೆ ಹಾಕಿನ ಬಾರಪ್ಪ ಆರ್ತೈತೆ ಊಟ ಮಾಡಿಬಿಡೋಣ ಬಾ ಅಂದ.
ಇಬ್ಬರು ಊಟ ಮಾಡಿದ್ವಿ. ತಾನು ಊಟ ಮಾಡಿ ಹೋಗಿ ರೂಮ್ನಾಗ ಮಕ್ಕಂಡ್ರಿ. ಮಕ್ಕಣ ಅಂದ್ಬಿಡು ಮಕ್ಕಂಡ ಅಂತ ಯಾಕೆ ಎಬ್ಸ್ಬೇಕಂತ ನಾನು ಎಬ್ಸಿಲ್ರಿ. ತಾಯನೇ ಕೈ ಮುಟ್ಟಿ ಮಾಡಿ ಉಣ್ಸ್ಯಾನ್ರಿ. ಇಬ್ಬರೇ ಇದ್ದೀವಿ. ಅಲ್ಲ ಮುಂಜಾನೆ ಅವರು ಆರಾಮಾಗ್ಯಾರ. ಆದ್ರೂ ಮಕ ಒಂದು ಥರ ಇತ್ತು ರೀ. ಒಂದು ಥರ ಮಾಡ್ಕೊಳ್ಳೋಣಲ್ಲ. ನಾನು ಹೋಗಿ ಸುಮ್ಮನೆ ಹೇಳು 2 ದಿನ ಹೋಗಿ ಬರ್ತೀನಂತ ನಾನು ಕೇಳಿದೆ. ಕೇಳಿದ್ರೆ ನಂದು ಟ್ರಾನ್ಸ್ಫರ್ ಆಗೋದೈತವ್ವ, ನೀನು ಹೋಗ್ಬೇಡದ್ನು. ನಾನು ನಿನ್ನ ಟ್ರಾನ್ಸ್ಫರ್ ಮಾಡಕ್ಕ 2 ದಿನ ಹೋಗಿ ಮತ್ತೆ ಬಂದು ಮಾತಾಡ್ನಪ್ಪ ಅಂತ ನನ್ನ ಮಗನ ಕೂಡ ಮಾತಾಡಿದ್ನೆ. ಯಪ್ಪ ನನಗೆ ಟ್ರಾನ್ಸ್ಫರ್ ಮಾಡೋಕೆ ರೊಕ್ಕ ಯಾರು ಕೊಡ್ತಾರಂತ ಕೇಳಿದ್ನು. ಯಪ್ಪ ಅದನ್ನು ಕೇಳ್ಕೊಂಬಂದು ಅದನ್ನು ಕರ್ಕೊಂಬಂದು ಮಾತಾಡ್ತೀನಂತ ನನ್ನ ಮನಸ್ಸಿನಾಗ ನಾನು ಹಿಡ್ಕೊಂಬಂದೆ. ಅದ್ರ ಮೇಲೆ ನನ್ನ ಮಗ ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಈರಯ್ಯ ಹಿರೇಮೆಟ್ಟ ಕನೆಕ್ಟ್ ಆಗಿದ್ದಾರೆ. ಈರಯ್ಯ, ಏನೆಲ್ಲ ನಡೀತು ಅಲ್ಲಿ? ಅವರ ಕುಟುಂಬಸ್ಥರ ಅಳಲೇನು? ಈ PSI ಪರಶುರಾಮ್ ಅವರ ಕುಟುಂಬದ ಹಿನ್ನೆಲೆ ಏನು? ಆಮೇಲೆ ಅಲ್ಲಿ ಇವತ್ತು ಭೇಟಿ ನೀಡಿದಂಥ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ಮುಖಂಡರುಗಳು ಏನೆಲ್ಲ ಹೇಳಿದ್ರು? ಎಲಾಬ್ರೇಟ್ಲಿ ಹೋಗಿ ಈರಯ್ಯ. ಶ್ರೀಲಕ್ಷ್ಮಿ, ಇದಕ್ಕೂ ಏನಂತಂದ್ರೆ ಯಾದಗಿರಿ PSI ಏನು ಪರಶುರಾಮ್ ಸಾವಿನ ಪ್ರಕರಣ ಏನಿದೆ, ಈ ಸಾವಿನ ಪ್ರಕರಣ ಏನು ಮೂಲತಃ ಈ ಒಂದು ಪರಶುರಾಮ್ ಕುಟುಂಬ ತೀರಾ ಕಡು ಬಡತನದಲ್ಲಿ ಬಂದಂತಹ ಕುಟುಂಬ. ಇವರು ಬಾಲ್ಯದಲ್ಲಿ ಸಾಕಷ್ಟು ಕಷ್ಟಪಟ್ಟು ಕೂಲಿಯನ್ನ ಮಾಡಿ ಏನು ಕೂಲಿನಾಲಿ ಮಾಡಿದಂತ ಈ ಪರಶುರಾಮ್ ಆದಷ್ಟು ಏನಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ದ. ಈ ವ್ಯಕ್ತಿ ಅಂದ್ರೆ ಒಂದು IAS ಮಾಡ್ಬೇಕು ಅನ್ನುವಂತ ಒಂದು ಕನಸನ್ನು ಕೂಡ ಇಟ್ಕೊಂಡು ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡೆ ತನ್ನ ಎಲ್ಲಾ ಏನು ಪ್ರಿಪರೇಷನ್ ಗಳನ್ನ ಕೂಡ ಮಾಡ್ತಾ ಇದ್ದ. ಆದ್ರೆ ಈಗ ಏಕಾಏಕಿ ಈ ಒಂದು ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಮತ್ತೆ ಅವರ ಮಗ ಏನಿದಾನೆ ಅವರ ಒಂದು ಒತ್ತಡದಿಂದ ಈ ರೀತಿ ಅಂತ ಸಾವು ಸಂಭವಿಸಿದೆ ಅನ್ನುವಂತ ಒಂದು ಆರೋಪವನ್ನ ಏನ್ ಮಾಡ್ತಾರೆ. ಈ ಒಂದು ಕುಟುಂಬ ಸಾಕಷ್ಟು ಒಂದು ಏನಂತಂದ್ರೆ ಈಗಾಗಲೇ ನೋವಿನಲ್ಲಿದೆ. ಅವ್ರ ತಂದೆ ಕೂಡ ಸಾಕಷ್ಟು ನೋವನ್ನ ಕೂಡ ತೋಡ್ಕೊಳ್ತಾ ಇದ್ದಾರೆ. ಇವತ್ತೇನಂತಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಈಗಾಗಲೇ ಏನಂತಂದ್ರೆ ಈ ಒಂದು ಪರಶುರಾಮ್ ಅವರ ಮನೆಗೆ ಭೇಟಿ ನೀಡಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. ಈ ಒಂದು ಪ್ರಕರಣದ ಸಂಪೂರ್ಣವಾದ ಮಾಹಿತಿಯನ್ನ ಏನು ಕುಟುಂಬಸ್ಥರಿಂದ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಅಂತಂದ್ರೆ ಪರಶುರಾಮ್ ಅವರ ಪತ್ನಿಯವರಿಗೂ ಕೂಡ ಫೋನ್ ಮಾಡಿ ಅವರಿಂದ ಮಾಹಿತಿಯನ್ನ ತಗೋತಾ ಇದ್ದಾರೆ. ಅವರ ಆರೋಗ್ಯದ ಬಗ್ಗೆ ಕೂಡ ಒಂದು ವಿಚಾರಣೆಯನ್ನು ಮಾಡ್ತಾರೆ. ಇದರಲ್ಲಿ ಏನಂತಂದ್ರೆ ಈಗಾಗಲೇ ಚೆನ್ನಾರೆಡ್ಡಿ ರೈಟ್ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.